ಪರಿಚಯ ಮಾಡ್ಕೊಳ್ಳೋಣ ಅಂತ ಒಂದು ಇಯರಿಂದ ವ್ಲಾಗ್ಸ್ ಎಲ್ಲ ಮಾಡೋದು ಚೆನ್ನಾಗಿ ಬರ್ತಿರಲಿಲ್ಲ. 150 ವಿಷಯಗಳೇನಾದರೂ ಇದ್ದರೆ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾ ಲೈಫ್ ಸ್ಟೈಲ್ ವ್ಲಾಗ್ಸ್. ನಂದೊಂದು ಇಂಟ್ರಡಕ್ಷನ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸಣ್ಣದಾಗಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ನನ್ನ ಹೆಸರು ಗೀತಾ ಅಂತ, ಸಂಗೀತ ಅಂತಲೂ ಕರೀತಾರೆ. ಗೀತಾ ಅಂತ ತುಂಬ ಜನ ಕರೀತಾರೆ. ನನ್ನ ಗೀತಾ ಅಂತಲೇ ಎಲ್ಲರೂ ಆಲ್ಮೋಸ್ಟ್ ಕರೆಯೋದು. ಅದರಿಂದ ಗೀತಾ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೆಸರು ಗೀತಾ. ನಮ್ಮ ಹಸ್ಬೆಂಡ್ ಹೆಸರು ಪವನ್ ಕುಮಾರ್ ಅಂತ. ನನಗೆ 1.5 ವರ್ಷದ ಮಗಳಿದ್ದಾಳೆ. ಅವಳ ಹೆಸರು ಆದ್ವಿಕಾ ಅಂತ ಹೇಳಿ. ನಾವು ಬೆಂಗಳೂರಲ್ಲೇ ಇರ್ತೀವಿ, ರೆಂಟೆಡ್ ಹೌಸಲ್ಲಿ. ಏನಿಲ್ಲ, ತುಂಬ ಇಂಟ್ರೆಸ್ಟ್ ಇದೆ. ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಮಾಡಬೇಕು, ವ್ಲಾಗ್ಸ್ ಮಾಡಬೇಕು, ಅದು ಇದು ಅಂತೇಳಿ ಸ್ವಲ್ಪ ಅದು ಇದು ಗ್ಯಾಪ್ಸಿಂದ ಇಷ್ಟು ದಿನ ಮಾಡೋಕ್ಕಾಗಿಲ್ಲ. ಬಟ್ ಒಂದು ಹಳೆ ಚಾನಲ್ ಇದೆ ನಂದು, ಗೀತಾ ಲೈಫ್ ಸ್ಟೈಲ್ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 2020ಲಿ ಲಾಕ್ಡೌನ್ ಬಂದಿತ್ತಲ್ಲ, ಆವಾಗ ಹೀಗೆ ಮನೇಲಿ ಏನಾದರೂ ರೆಸಿಪೀಸ್ ಮಾಡೋದು, ಆ ಥರ ಮಾಡೋದು ಅದೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಕಾಪಿರೈಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅಷ್ಟು ಐಡಿಯಾನೂ ಇರಲಿಲ್ಲ. ಬಟ್ ಆವಾಗ ಇನ್ನೂ ಯೂಟ್ಯೂಬ್ ಚಾನಲ್ಲು ಅದು ಇದು, ಯೂಟ್ಯೂಬಿಂದ ಅರ್ನಿಂಗ್ಸ್ ಬರುತ್ತೆ, ಚಾನಲ್ ಅನ್ನೋದು ಈ ಥರ ಇರುತ್ತೆ. ಆ ಯೂಟ್ಯೂಬ್ ಬಗ್ಗೆ ನನಗೇನೂ ಗೊತ್ತೇ ಇಲ್ಲ. ಜಸ್ಟ್ ಒಂದು ಇರಲಿ, ಅವಾಗೆಲ್ಲ ಯೂಟ್ಯೂಬಲ್ಲಿ ರೆಸಿಪೀಸ್ ನೋಡ್ತಿದ್ವಲ್ಲ, ಅವರು ಅದ್ರ ನಂತರನೇ ಅಪ್ಲೋಡ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡ್ಕೊಂಡು ಬಂದೆ. ಮತ್ತು ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆದಂಗಿಲ್ಲ, ವೀಡಿಯೋಸ್ ಯಾವುದಾದ್ರೂ ಇರ್ತಿತ್ತಲ್ಲ ಅದನ್ನು ಹಂಗೆ ಅದಕ್ಕೆ ಅಪ್ಲೋಡ್ ಮಾಡ್ಕೊಳ್ಳೋದು, ವೀಡಿಯೋಸ್ ಡಿಲೀಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಸಾಂಗ್ ಆ್ಯಡೆಡ್ ಆಗಿರೋದ್ರಿಂದ ಕಾಪಿರೈಟ್ ಎಲ್ಲ ಬರ್ತಿತ್ತು. ನನಗಷ್ಟು ಐಡಿಯಾನೂ ಇರಲಿಲ್ಲ. ಬಟ್ 1 ಇಯರಿಂದ ಸ್ವಲ್ಪ ಐಡಿಯಾ ಬಂತು, ಈ ಥರ ಕಾಪಿರೈಟ್ ಎಲ್ಲ ಇರಬಾರ್ದು ಅದು ಇದಂತ. 1 ಇಯರಿಂದ ವ್ಲಾಗ್ಸ್ ಎಲ್ಲ ಮಾಡೋದು, ಮಿನಿ ವ್ಲಾಗ್ಸ್ ಮಾಡೋದು, ಈ ಥರ ಎಲ್ಲ ಮಾಡಿದೆ. ಬಟ್ ಸ್ವಲ್ಪ ಗ್ಯಾಪ್ಸಿಂದ ಅದೇನೋ ರೀಚ್ ಆಗಲಿಲ್ಲ, ಗ್ರೋತೂ ಆಗಲಿಲ್ಲ ಚಾನಲ್ಲು. 1000 ಸಬ್ಸ್ಕ್ರೈಬರ್ಸ್ ಅಷ್ಟು ಆಗಿದ್ದರು. ವ್ಯೂಸೇನು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ, 150-20 ಆ ಥರ ಬರ್ತಿತ್ತು. ಯಾಕೋ ಸರಿ ಆಗ್ತಿಲ್ಲ ನನಗೆ ಅಂತೇಳಿ ಆ ಚಾನಲ್ ಇದೆ ಈಗಲೂ. ಬೇಡ, ಈ ಚಾನಲಲ್ಲಿ ನೀವು ಮಾಡೋದು ಬೇಡ, ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಿಲ್ಲ, ನನ್ನ ಚಾನಲಲ್ಲಿ ನೀವೇನೇನು ನೋಡ್ಬೋದು ಅಂದರೆ ಡೈಲಿ ವ್ಲಾಗ್ಸು, ಬೇಬಿ ಫುಡ್ ರೆಸಿಪೀಸು, ಮತ್ತು ರೆಸಿಪೀಸು, ಏನಾದರೂ ಫುಡ್ ರೆಸಿಪೀಸು, ಮತ್ತು ಬೇಬಿ ಬಗ್ಗೆ ಏನಾದರೂ ವಿಷಯಗಳೇನಾದರೂ ಇದ್ದರೆ ಹೇಳ್ತೀನಿ. ಈ ಥರ ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವ್ಲಾಗ್ಸ್ ಮುಖಾಂತರ. ಇಷ್ಟೇ ಇಂಟ್ರಡಕ್ಷನ್ ನಂದು. ತುಂಬ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ. ನನಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿರೋದ್ರಿಂದ ಮಾಡೋಣ ಬಿಡು, ಯಾಕೆ ನನಗಿಷ್ಟು ಗೊತ್ತಿದ್ರೂ ನಾನು ಯಾಕೆ ಮುಂದಕ್ಕೆ ಹೆಜ್ಜೆ ಹಾಕೋಕ್ಕೆ ಹೆದರ್ತಾ ಇದ್ದೀನಿ, ಯಾಕೆ ಗ್ಯಾಪ್ ತೊಗೋತಾ ಇದ್ದೀನಿ, ಯಾಕೆ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದೀನಿ ಅಂತ ನನಗೆ ನಾನು ಕ್ವಶನ್ ಮಾಡ್ಕೊಂಡಾಗ ಬೇಡ, ನಾನು ಕಂಟಿನ್ಯೂಸಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.